ಪ್ರಾಬ್ಲಮ್ ಆಗ್ತಾ ಇತ್ತು. ಸೀನಿಯರ್ ಸಿಟಿಸನ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಮತ್ತೆ ಸ್ಪೆಷಲಿ ಹೇಬಲ್ಡ್ ಅಂದ್ರೆ ಸ್ಪೆಷಲಿ ಚಾಲೆಂಜ್ಡ್ ಅವ್ರದ್ದು ಪೆನ್ಷನ್ಸ್ ಏನಿತ್ತು, ಅವ್ರದ್ದು ಏನೇನು ಇಶ್ಯೂಸ್ ಆಗ್ತಾ ಇತ್ತು ಅದನ್ನ ನಾವು ಜಾಗರೂಕತೆಯಿಂದ ಯಾವ್ಯಾವ ಕಾರಣದಿಂದ ಈ ಪೆನ್ಷನ್ ಇಶ್ಯೂಸ್ ಇದೆ ಅನ್ನುವಂಥದ್ದನ್ನ ಗಮನ ಹರಿಸಿ ನಾವು ಪ್ರತಿ ಹಂತದಲ್ಲೂ ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಪಟ್ಟಿ ಮಾಡಿದೀವಿ. ಕಂದಾಯ ಅದಾಲತ್, ಪೆನ್ಷನ್ ಅದಾಲತ್ನ ಪ್ರತಿ ವಾರ್ಡಲ್ಲೂ ನಾವು ಮಾಡಿದಾಗ ಖಂಡಿತವಾಗೂ ಅವ್ರ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಮಾಡ್ಬೋದು. ಯಾಕೆ BPL ಕಾರ್ಡ್ ಚೇಂಜ್ ಆಗುತ್ತೆ APL ಕಾರ್ಡ್ ಆಗಿ? ಎಲ್ಲ ಹೇಳ್ತಾ ಇದಾರೆ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ. ಇಲ್ಲಿ KGF ಕ್ಷೇತ್ರದಲ್ಲಿರುವಂತ ಆಹಾರ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಯಾವುದೇ ಒಂದು BPL ಕಾರ್ಡ್ನ APL ಕಾರ್ಡ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಅವರಿಗೆ ಇರಲ್ಲ. ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳ್ತಾರೆ. ಯಾರಿಗೆ 5 ಎಕರೆ ಮೇಲೆ ಅಥವಾ 7 ಎಕರೆ ಮೇಲೆ ಯಾರಿಗೆ ಜಾಗ ಇರುತ್ತೆ, ಜಮೀನ್ ಇರುತ್ತೆ, ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಅದ್ರ ಜೊತೆಯಲ್ಲಿ 4 ವೀಲರ್ಸ್ ಇರ್ತಾರೆ, ಅವರು ಟ್ಯಾಕ್ಸ್ ಪೇಯರ್ಸ್ ನ ಲಿಸ್ಟ್ ನ ತಗೊಂಡು GST ಪೇ ಮಾಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರ್ತಾರೆ, ಅಂತವ್ರನ್ನ ಸೆಂಟ್ರಲ್ ಇಂದ ಲಿಸ್ಟ್ ನ ತಗೊಂಡು ಸೆಂಟ್ರಲ್ ಇಂದ ಆ ಲಿಸ್ಟ್ ನ ಮಾಹಿತಿನ ಕಲೆ ಹಾಕ್ಬಿಟ್ಟು ಸ್ಟೇಟ್ ಗವರ್ಮೆಂಟ್ಗೆ ಈ 7 lakhs ಸಸ್ಪೆಕ್ಟೆಡ್ ಲಿಸ್ಟ್ ನ ಫುಡ್ ಡಿಪಾರ್ಟ್ಮೆಂಟ್ಗೆ ಒಂದು ಹೋಮ್ ವರ್ಕ್ ಕೊಡ್ತಾರೆ. ನಾವು ಇಷ್ಟು ಸಾವಿರ ಲಿಸ್ಟ್ ನ ಸಸ್ಪೆಕ್ಟ್ ಮಾಡ್ತಾ ಇದೀವಿ, ಈ ಲಿಸ್ಟ್ ನ ನೀವು ನಿಮ್ಮ ಆಫೀಸರ್ಸು BPL ಕಾರ್ಡ್ ಹೋಲ್ಡರ್ಸು ರೇಷನ್ ಕಾರ್ಡ್ ಇದನ್ನ ತಗೊಂಡಿದ್ದಾರೆ, ಇಷ್ಟು ಲಕ್ಷ ಜನ ಹೋಲ್ಡ್ ಮಾಡಿದ್ದಾರೆ, ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಅಂತ ಮಾಹಿತಿ ಕೊಡಿ ಅಂತ ಇವ್ರ ಹತ್ರ ಆ ಮಾಹಿತಿ ಕಲೆ ಹಾಕಿದ್ದಾರೆ. ಸೊ ಸೂಕ್ಷ್ಮವಾಗಿ ಐಡೆಂಟಿಫೈ ಮಾಡಿರೋದು ಗವರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಆದೇಶ ಮಾಡಿ, ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಸೇರಿ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರಿಗೆ ಆಹಾರ ಅಂದ್ರೆ ಏನು ನಾವು ಇವತ್ತು ರೇಷನ್ ಕೊಡ್ತಾ ಇದೀವಿ, ಅದು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ. ಇವೆರಡು ಕಾಂಟ್ರಿಬ್ಯೂಷನ್ ಮಿಸ್ಯೂಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ನಿರ್ಧಾರ ಆಗಿರುತ್ತೆ. ಅದು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರಿಗೆ ಈ ಯೋಜನೆಗಳು ಮುಟ್ಟಬೇಕು ಅಂತ ಅಂದ್ಬಿಟ್ಟು ಹಂಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಕ್ಯುಲರ್ ಸಸ್ಪೆಕ್ಟೆಡ್ ಬೆನಿಫಿಷರೀಸ್ ಲಿಸ್ಟ್ ನ ಕಳ್ಸಿರ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷರಿ ಲಿಸ್ಟ್ ಅಲ್ಲಿ ಬರುವಂತ BPL ಕಾರ್ಡ್ಸ್ ನ ಇವರು ಸಪರೇಟ್ ಮಾಡ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷರಿ ಲಿಸ್ಟ್ ಅಲ್ಲಿ ಬರುವಂತ BPL ಕಾರ್ಡ್ ನ ಸಪರೇಟ್ ಮಾಡಿದಾಗ ಅವ್ರ ಸ್ಯಾಲರೀಸ್ ತಗೋತಾ ಇದ್ರ, ಅವ್ರ ಇನ್ಕಮ್ ಜಾಸ್ತಿ ಇತ್ತ, ಅವ್ರ ಟ್ಯಾಕ್ಸ್ ಪೇಯರ್ಸ್ ಇದಾರ, ಇವೆಲ್ಲ ಪ್ಯಾರಾಮೀಟರ್ಸ್ ನ ಫಾಲೋ ಮಾಡಿ ಅವ್ರದ್ದು ಕ್ಯಾನ್ಸಲ್ ಮಾಡ್ತಾರೆ. ಯಾರು ಬಿಲೋ ಪಾವರ್ಟಿ ಲೈನ್ ಅವ್ರ ಇನ್ಕಮ್ ಕಡಿಮೆ ಇರುವಂತವ್ರು ಯಾವತ್ತು ಕಾರ್ಡ್ ನ ಕ್ಯಾನ್ಸಲ್ ಮಾಡಕ್ಕೆ ನಮ್ ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. ಆ ಆದೇಶ ಇಲ್ಲಿದೆ. 2020 ಅಲ್ಲಿ 2021 ಅಲ್ಲಿ ನಮ್ ಸರ್ಕಾರ ಇರಲ್ಲ, ಬಿಜೆಪಿ ಸರ್ಕಾರ ಇರುತ್ತೆ. ಅವತ್ತಿಗೆ ಇನ್ಕಮ್ 12,000 17,000 ಇರುತ್ತೆ. ಅವತ್ತಿಗೆ ಇನ್ಕಮ್ ಏನಿರುತ್ತೆ ಅಂದ್ರೆ ಅವತ್ತು ನಮ್ ಸರ್ಕಾರ ಇರಲ್ಲ. ಅದಕ್ ಮುಂಚೆ ಗ್ರಾಮೀಣ ಭಾಗದಲ್ಲಿ 12,000 ಇರುತ್ತೆ ಇನ್ಕಮ್ಮು, ಅರ್ಬನ್ ಏರಿಯಾ ಅಲ್ಲಿ 17,000 ಇನ್ಕಮ್ ಇರುತ್ತೆ. ಅದನ್ನ ಇವರು 2020-21 ಅಲ್ಲಿ ಒಂದು ಆದೇಶ ಮಾಡ್ತಾರೆ. ಆದಾಯ ಮಿತಿ 32,000 ಇರಬೇಕು, ವಾರ್ಷಿಕ ಆದಾಯ ಮಿತಿ, ಆನ್ಯುಯಲ್ ಇನ್ಕಮ್ 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಅಂದ್ಬಿಟ್ಟು. BPL ಕಾರ್ಡ್ದು ಕೇಂದ್ರ ಸರ್ಕಾರ ಸಸ್ಪೆಕ್ಟೆಡ್ ಲಿಸ್ಟ್ ಕಳಿಸಿದ್ಮೇಲೆ ಈ ಆದೇಶ ನೀವು ಫಾಲೋ ಮಾಡಿಲ್ಲ, ನಾವು ಇನ್ಕಮ್ ಸರ್ಟಿಫಿಕೇಟ್ಗೆ ಏನ್ ಆದೇಶ ಮಾಡಿದೀವಿ ಈ ಸರ್ಕ್ಯುಲರ್ಗೆ ಹೋಗಿ, 2021 ಸರ್ಕ್ಯುಲರ್ಗೆ ನಾವ್ ಏನ್ ಆದೇಶ ಮಾಡಿದೀವಿ ಅದಕ್ಕೆ ಹೋಗಿ. ಅವಾಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ದಾರೆ ಬರೀ 32,000, ಆನ್ಯುಯಲ್ ಇನ್ಕಮ್ 32,000 ಅಷ್ಟೇ ಲಿಮಿಟ್ ಮಾಡಿದೆ. ಆನ್ಯುಯಲ್ ಇನ್ಕಮ್ 32,000 ಮಾಡಿದಾಗ ನಾವೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕುಟುಂಬ ಅಂತ ತಗೊಂಡಾಗ ಒಂದು ಕುಟುಂಬದಲ್ಲಿ ಒಂದು ಗೃಹಿಣಿಗೆ, ಒಂದು ಗೃಹಲಕ್ಷ್ಮಿಗೆ ಸೊಸೆ ಇರ್ಬೋದು, ಅತ್ತೆ ಇರ್ಬೋದು, ಪ್ರತಿ ತಿಂಗಳು 2,000 ಆಗ್ತಾ ಇದೆ. ಆ 2,000 ಒಂದು ವರ್ಷಕ್ಕೆ 24,000 ಆಗುತ್ತೆ. 24,000 ಆದಾಯ ಆ ಮನೆಗೆ ಅಕೌಂಟಬಿಲಿಟಿ ಇರುತ್ತೆ. 24,000 ಅಕೌಂಟ್ ಆ ಹೆಣ್ಮಗು ತನ್ನ ಜೀವನನ ಮತ್ತೆ ತನ್ನ ಕುಟುಂಬ ಪೋಷಣೆಗೋಸ್ಕರ ಆ ಡೈರಿಯಲ್ಲಿ ಏನಾದ್ರೂ ಸರ್ಕಾರಿ ಡೈರಿಯಲ್ಲಿ ಪ್ರತಿದಿನ 10 ಲೀಟ್ರು 15 ಲೀಟ್ರು ಹಾಲು ಹಾಕಿದಾಗ ಅದರದ್ದು ಒಂದು ಪ್ರೋತ್ಸಾಹ ಧನ ಬರುತ್ತೆ. ಆ ರೀತಿ ವಿವಿಧ ಯೋಜನೆ ಅಡಿಯಲ್ಲಿ ಅವ್ರಿಗೆ ಒಂದು ಆದಾಯ ಬಂದಾಗ ಅದು 30,000 ಮೇಲಾಗುತ್ತೆ. ಅದಕ್ಕೆ ಇವತ್ತು ಏನು 32,000 ಲಿಮಿಟ್ ಮಾಡಿದ್ದಾರೆ ಇನ್ಕಮ್ ನ ಮಾಡ್ಬೇಕು ಅಂತಂದ್ಬಿಟ್ಟು ಆ ಇನ್ಕಮ್ ಸರ್ಟಿಫಿಕೇಟ್ ಇದ್ದಾಗ ಎಷ್ಟೋ ಲಕ್ಷಾಂತರ ಜನಕ್ಕೆ BPL ಕಾರ್ಡ್ APL ಕಾರ್ಡ್ ಆಗೋಗುತ್ತೆ. ಆದ್ರೆ ನಮ್ ಜಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಗಿರುವಂತದ್ದು 922 ಕಾರ್ಡ್ಸ್ BPL ಇಂದ APL ಆಗಿದೆ. ಅರ್ಬನ್ ಏರಿಯಾ ಅಲ್ಲಿ ನಗರ ಭಾಗದಲ್ಲಿ KGF ನಗರ ಭಾಗದಲ್ಲಿ 1,077. ಯಾಕೆಂದ್ರೆ ಪ್ರತಿ ಕುಟುಂಬದಲ್ಲಿ ವಯಸ್ಸಾಗಿರೋರು 2 ಇದ್ರೆ
ಇನ್ನು ಇಬ್ಬರು ದುಡಿತಾ ಇರ್ತಾರೆ, ಹೊರಗಡೆ ಕಂಪ್ನಿಯಲ್ಲಿ ದುಡಿಬಹುದು, ಯಾವುದೋ ಒಂದು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ನರ್ಸಿಂಗ್ ಅಲ್ಲಿ, ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಲ್ಲ ವಿದ್ಯಾವಂತರೇ ಇರೋದ್ರಿಂದ ಅವ್ರ ಎಲ್ಲಾ ಸ್ಯಾಲರೀಸು ಅಕೌಂಟಬಿಲಿಟಿ ಇರುತ್ತೆ. ಆ ಒಂದು ಕಾರಣಗಳಿಂದ ಇವರಿಗೆ ಇನ್ಕಮ್ ಬಿಲೋ ಪಾವರ್ಟಿ ಲೈನ್ 32,000 ಇನ್ಕಮ್ಗೆ ಇವ್ರು ಎಲಿಜಿಬಲ್ ಬರಲ್ಲ. ಆಹಾರ ಇಲಾಖೆಯವರು ಅವರು ನಿರ್ದೇಶನದ ಮೇಲೆ ರೇಷನ್ ಕಾರ್ಡ್ಸ್ ನ ಕ್ಯಾನ್ಸಲ್ ಮಾಡದೆ BPL ಕಾರ್ಡ್ ಇಂದ APL ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವರಿಗೆ ಒಂದ್ ಟೈಮ್ ಕೊಟ್ಟಿರ್ತಾರೆ, ಬ್ರೀತಿಂಗ್ ಟೈಮ್ ಅಂತ. ಯಾರ್ಯಾರಿಗೆ ಇನ್ಕಮ್ ಬರ್ತಾ ಇದೆ, ಸ್ಯಾಲ್ರೀಸ್ ಬರ್ತಾ ಇದೆ, ಪ್ರೈವೇಟ್ ಸ್ಯಾಲ್ರೀಸ್ ತಗೋತಾ ಇದ್ದೀರಾ, ಅವರು ನೀವು ನಿಮ್ ಮನೆಗೆ ಅಡಿಷನಲ್ ಬೆನಿಫಿಟ್ಸ್ ಬೇಕಂದ್ರೆ ನೀವು ಅದನ್ನ ಡಿಲೀಟ್ ಮಾಡಿ. ನಿಮ್ಮ ಹೆಸರನ್ನ ಸ್ಯಾಲ್ರೀಸ್ ತಗೊಂತಾ ಇರೋರು, ಜಾಬ್ ಮಾಡ್ತಾ ಇರೋಂಥವ್ರು, ನಿಮ್ಗೆ ಇನ್ಕಮ್ ಜಾಸ್ತಿ ಇರೋ, ಆದಾಯ ಜಾಸ್ತಿ ಇರೋಂಥವ್ರು, ನಿಮಗ್ ಡಿಲೀಷನ್ಗೆ ಒಂದ್ ಪೀರಿಯಡ್ ಅಂತ ಕೊಟ್ಟಿದ್ದೀವಿ. ನಿಮಗ್ ಬೇರೆ ಯೋಜನೆಗಳ ಲಾಭ ಸಿಗ್ಬೇಕಂದ್ರೆ ನೀವು ಆ ರೇಷನ್ ಕಾರ್ಡ್ ಇಂದ ಹೊರಗಡೆ ಬರ್ಬೇಕು ಅಂತ ಹೇಳಿರ್ತಾರೆ. ಅದನ್ನ ಅವರು ಫಾಲೋ ಮಾಡದೇ ಇರುವಂತವ್ರು ಎಷ್ಟೋ ಜನ ಇವತ್ತು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ 102 ಡಿಸೀಸಸ್ ನ ಹೆಲ್ತ್ ಗ್ರೌಂಡ್ಸ್ ಮೇಲೆ ರೇಷನ್ ಕಾರ್ಡ್ ಇಮಿಡಿಯೇಟ್ ಆಗಿ ಮಾಡ್ಬೇಕು. ರೇಷನ್ ಕಾರ್ಡ್ ಬರೀ ಹೆಲ್ತ್ ಗ್ರೌಂಡ್ ಮೇಲೆ ಕಾರ್ಡ್ ಕೊಡ್ಬೇಕು, ಎನಿ ಇಂಡಿವಿಜುವಲ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಕ್ಯಾನ್ಸರು, ಎನಿ ಸರ್ಜರಿ, ಟ್ರಾಮಾ, ಆತರ 102 ಡಿಸೀಸಸ್ ಅದನ್ನ ಲಿಸ್ಟು ಇದೆ ಸರ್ಕಾರದ ಆದೇಶದ. ವೈಟ್ ಬ್ಲಡ್ ಸೆಲ್ಸ್ ಇದ್ದಾಗ, ಸರ್ಜರೀಸ್ ಆದಾಗ, ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ, ಹರ್ನಿಯಾ ಇದ್ದಾಗ, ಎನಿ ಸರ್ಜರಿ ಒಂದ್ ಪೇಷಂಟ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ ಅವರಿಗೆ 102 ಡಿಸೀಸಸ್ಗೆ ಸರ್ಕಾರ ಇಮಿಡಿಯೇಟ್ ಆಗಿ BPL ಕಾರ್ಡ್ ಮಾಡಬೇಕು ಅಂತ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇಂದ ಅವರಿಗೆ 1 ಡೇ ಅಲ್ಲೇ BPL ಕಾರ್ಡ್ ಮಾಡ್ಕೊಡ್ಬೇಕು ಅಂತ ಒಂದು ಆದೇಶ ಇದೆ ಈ ಹಂತದಲ್ಲಿ. ಅದನ್ನ ಬರೀ ಫುಡ್ ಡಿಪಾರ್ಟ್ಮೆಂಟ್ ಅವರೇ ಅಲ್ಲ, ತಹಸೀಲ್ದಾರ್ ಅವರು ಕೂಡ ಮಾಡ್ಬೇಕು ಅಂತ ಕೂಡ ಆದೇಶ ಇದೆ. ಅಂದ್ರೆ ರೆಫರ್ ಮಾಡ್ಬೇಕು ಅಂತ, ನೀವು ರೆಫರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವರು ಬರೀ ಫುಡ್ ಆಫೀಸ್ ಅವ್ರನ್ನೇ ಹುಡ್ಕೊಂಡ್ ಬರ್ಬೇಕು ಅಂತೆಲ್ಲ. ಈ ಫುಡ್ ಆಫೀಸ್ ಇಂದಾನು ರೆಫರ್ ಮಾಡ್ಬೋದು, ಥ್ರೂ ತಹಸೀಲ್ದಾರ್ ಕೂಡ ರೆಫರ್ ಮಾಡ್ಬೇಕು. ಸೊ ಈ ರೆವಿನ್ಯೂ ಮಂತ್ರಿಗಳಾಗಿರುವಂತ ಡಾಕ್ಟರ್ ಪರಮೇಶ್ವರ್ ಸರ್ ಅವರು ಕೋಲಾರ ಜಿಲ್ಲೆಗೆ ಏನು ಇದರಿಂದ ಬರ ನಿರ್ವಹಣೆ ವಿಚಾರವಾಗಿ ಕುಂದುಕೊರತೆಗಳ ಸಭೆಗೆ ಬಂದಿದ್ದಾರೆ. ಬರ ನಿರ್ವಹಣೆ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಆಗಿದೆ, ಮತ್ತೆ ಇಡೀ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಆಗಿದೆ, ಎಷ್ಟು ಪೆನ್ಷನರ್ಸ್ದು ಸಮಸ್ಯೆ ಆಗಿದೆ, ಇಂಥವೆಲ್ಲ ವಿಚಾರನು ಸಂಕ್ಷಿಪ್ತವಾಗಿ ಚರ್ಚೆನೂ ಮಾಡ್ತೀವಿ. ಅದಾದ್ಮೇಲೆ ಇನ್ನೂ ಒಂದು ವಿಚಾರ ಮುಂದಕ್ಕೆ ಹೋಗಿ ಹೇಳ್ಬೇಕು. ಇದು ಯಾವುದೇ ಒಂದು ಯೋಜನೆ, ಸರ್ಕಾರದ ಯೋಜನೆ ಎಷ್ಟು ಭದ್ರತೆಯಿಂದ ಮಾಡಿದ್ದಾರೆ ಅಂತಂದ್ರೆ ಅದು ಕಾರ್ಮಿಕರ ಸೇವೆಗೆ ಹೋಗಿ ಮುಟ್ಟುತ್ತೆ. ಕಾರ್ಮಿಕರಿದ್ರೆ, ಬಡವರಿದ್ರೆ, ಮತ್ತೆ ಆ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟೋ ಅಂತ ಒಂದು ಯೋಜನೆನ ಪಾರದರ್ಶಕವಾಗಿ ಮಾಡೋ ಅಂತದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗಿದೆ. ಸಣ್ಣ ಏನೇನ್ ಸಮಸ್ಯೆ ಆಗಿದೆಯೋ ಖಂಡಿತವಾಗಿ ಈ ತರ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ ಬಂದ್ ಮಾತಾಡಿದ್ರೆ ಖಂಡಿತವಾಗೂ ನಾನು ಕೂಡ ಅದಕ್ಕೆ ಉತ್ತರ ಕೊಡ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ ಬರ್ಲಿ, ಏನೇನೋ ನಾವು ಸುಳ್ಳು ಹೇಳಕ್ ಆಗಲ್ಲ. 20,000 30,000 ಆಗಕ್ಕಾಗಲ್ಲ ಆ ತರ. ಆಗ ರೆವಿನ್ಯೂ ವಿಚಾರವಾಗಿ ಪದೇ ಮಾತಾಡ್ತಾ ಇದ್ರು. ಖಂಡಿತವಾಗೂ ನನ್ನ ಗಮನಕ್ಕೆ ಬರ್ದೆ ಎಲ್ಲಾದ್ರೂ ಲೋಪದೋಷ ಆಗಿದ್ರೆ, ಈಗೂ ಕೂಡ ಹೇಳ್ತಾ ಇದ್ದೀನಿ, ನನ್ನ ಗಮನಕ್ಕೆ ಬರ್ದೆ ಏನಾದ್ರೂ ರೆವಿನ್ಯೂ ಹಂತದಲ್ಲಿ ರೆಕಾರ್ಡ್ಸ್ ಮಿಸ್ಪ್ಲೇಸ್ ಆಗಿದೆ ಅಥವಾ ತಪ್ಪು ಆದೇಶ ಮಾಡಿ ಅಂತ ಹೇಳಿದೀವಿ, ಇನ್ನೊಂದು ಮಾಡಿ ಅಂತ ಹೇಳಿದೀವಿ ಅಂತ ಏನಾದ್ರೂ ನನ್ನ ಗಮನಕ್ಕೆ ಬರ್ದೆ ಆಗಿದ್ರೆ ಖಂಡಿತವಾಗೂ ಅದನ್ನ ಕರೆದು ರೆವಿನ್ಯೂ ಇಲಾಖೆ ಅಧಿಕಾರಿಗಳಿಗೆ ಪಾರದರ್ಶಕತೆಯಿಂದ ಈ 10 ವರ್ಷದಲ್ಲಿ ನಾವು ಸಾಗುವಳಿ ಚೀಟಿ ಕೊಟ್ಟಿರ್ಬೋದು, ರೈತರಿಗೆ ಯಾವ ರೀತಿ ಕೊಡ್ಬೇಕು ಅನ್ನುವಂತ ಸರ್ಕಾರ ಆದೇಶಗಳಿದೆ, ಆ ಮಾನದಂಡನ ಫಾಲೋ ಮಾಡಿದೀವಿ. ಅದನ್ನ ಬಿಟ್ಟು ಬೇರೆ ಯಾವುದೇ ಒಂದು ನಿರ್ದೇಶನ ನಾನು ರೆವಿನ್ಯೂ ಇಲಾಖೆಗೆ ಇವತ್ತು ಕೊಟ್ಟಿಲ್ಲ, ನಿನ್ನೆನೂ ಕೊಟ್ಟಿಲ್ಲ, ಮುಂದೆನೂ ಕೊಡಲ್ಲ. ಆಮೇಲೆ ನನ್ನ ಅವಧಿ